ಹಾಯ್, നമ്മಳಿವತ್ತು ಒಂದು 28 ಇಯರ್ ಆಕಾರದ ಕೇಸ್ ಹಿಸ್ಟ್ರಿ ನೋಡೋ ರೆಡಿ ಆಗಿದೆ. ಸೊ ಈ ಪೇಷಂಟ್ ಹಿಸ್ಟ್ರಿ ನಾವು ನೋಡುವಾಗ ಇವ್ರಿಗೆ ಮ್ಯಾರೇಜ್ ಆಯ್ತು 2 ವರ್ಷ ಆಯ್ತು. ಸೊ ಈ 2 ವರ್ಷ ಅಲ್ಲ ಅವ್ರಿಗೆ ಮಕ್ಕಳೇನು ಆಯ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಒಂದು ಸೆಮೆನ್ ಟೆಸ್ಟ್ ನೋಡಿದ್ದಾರೆ. ಆ ಸೆಮೆನ್ ಟೆಸ್ಟ್ಲ ಅವ್ರಿಗೆ ಬಂದ ರಿಪೋರ್ಟ್ ಅವರ ಸ್ಪರ್ಮ್ದ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ತುಂಬ ಕಡಿಮೆ ಐತೆ. ಸೊ ಅದನ್ನು ಆದಮೇಲೆ ಅವ್ರು ಇಲ್ಲಿ ಬಂದಿದ್ದಾರೆ. ಸೊ ಈ ಥರ ರಿಪೋರ್ಟ್ ಅಂತ ಅವ್ನು ಬಂದಿದ್ದಾರೆ. ಸೊ ಬಂದಪ್ಪ ನಾವು ನೋಡಿಬಿಟ್ಟು ಸೊ ಇದು ಯಾವ ಇದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಅವ್ರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ ಆ ಇನ್ವೆಸ್ಟಿಗೇಷನ್ ನಮ್ಗೆ ಗೊತ್ತಾಗಿರೋದು 2 ವಿಷಯ. ಒಂದು, ಅವರ ಟೆಸ್ಟಿಸ್ಗಳ ಸೈಜ್ ತುಂಬ ಕಡಿಮೆ ಇದೆ, ಆಲ್ಮೋಸ್ಟ್ ಅವರ 6cc 6.2cc ಆ ಥರ ಇದೆ. ಇನ್ನೊಂದು, ಅವರ ಹಾರ್ಮೋನ್ಸು ತುಂಬ ರೇಸ್ ಆಗ ಸ್ಟಾರ್ಟ್ ಆಗಿದೆ. ಈ ಥರ ಪ್ರಾಬ್ಲಮ್ ಇರೋರಿಗೆ ಯೂಶಲ್ ಆಗ ಎತ್ತರ ಎಷ್ಟು ಫಾಸ್ಟಾಗಿ ಒಂದು ಮಕ್ಕಳಾಗುತ್ತೋ ಅಷ್ಟು ಅದು ಬೆಟರ್ ಆಗುತ್ತೆ. ಬಿಕಾಸ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್, ಈಗ ಇಲ್ಲಾಂದ್ರೆ ಒಂದು 6 months to 1 year, ಇಲ್ಲಾಂದ್ರೆ ಅವರು 2 ವರ್ಷ ಒಳಗಡೆ ಅವರ ಸ್ಪರ್ಮ್ ಕೌಂಟ್ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ. ಅದು 0 ಆಗೋದಕ್ಕೋಸ್ಕರ ಚಾನ್ಸಸ್ ಇದೆ. ಸೊ ಈ ಥರ ಇರೋದಕ್ಕೋಸ್ಕರ ನಾವು ಫಸ್ಟ್ ಅವ್ರಿಗೆ ಈ ಸ್ಪರ್ಮ್ ಪ್ಯಾರಾಮೀಟರ್ಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇವತ್ತು ಇಂಜೆಕ್ಷನ್ ಕೊಟ್ಟಿದೆ, ಅದಕ್ಕೆ ಹಾರ್ಮೋನಲ್ ಮೆಡಿಕೇಶನ್ ಕೊಡ್ತಾ ಇದೆ. ಸೊ ಇದರಲ್ಲಿ ಏನು ಬೆನಿಫಿಟ್ ಅಂದರೆ, ಫಸ್ಟ್ ಸ್ವಲ್ಪ ಅವರು ಇಂಪ್ರೂವ್ಮೆಂಟ್ ಬಂದಿದೆ ಅಂದರೆ ಇಮಿಡಿಯೇಟಾಗಿ ಅವರು 2-3 IUI ಟ್ರೈ ಮಾಡಿ ಇಮಿಡಿಯೇಟಾಗಿ ಒಂದು ಬೇಬಿಗೆ ಟ್ರೈ ಮಾಡ್ಬೋದು. ಇಲ್ಲ ಚೆನ್ನಾಗಿ ಒಂದು ಇಂಪ್ರೂವ್ಮೆಂಟ್ ಬಂದಿದೆ ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ ಅವರು 3 to 4 months ನಾವು ಟ್ರೈ ಮಾಡ್ಬೋದು. ಸೊ ಈ ಥರ ಟ್ರೀಟ್ಮೆಂಟಲ್ಲಿ ಅವರು ಸ್ವಲ್ಪ ಮ್ಯಾಕ್ಸಿಮಮ್ ಸ್ಟಿಮ್ಯುಲೇಟ್ ಮಾಡಿ ಇಮಿಡಿಯೇಟಾಗಿ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದು ಅವ್ರಿಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ಒನ್ಸ್ ಅದು 0 ಆಗಿದೆ, ಇಲ್ಲ ಇನ್ನೂ ಕಡಿಮೆ ಆಗಿದೆ, ಚಾನ್ಸಸ್ ಆಫ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಇನ್ನೂ ಕಡಿಮೆ ಆಗುತ್ತೆ. ಸೊ we pray to God to get the best for you. Thank you.